ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸಾಗಿಸ್ತಾ ಮಗ ಜಾಸ್ತಿನ ಬರ್ತಾ ಇದೆ. ದ ಮೋಸ್ಟ್ ಅವೈಟೆಡ್ ಅಪ್ಡೇಟು IPL ಸ್ಕೆಡ್ಯೂಲು ಅನೌನ್ಸ್ ಆಗಿದೆ. ಅದೇ ಹೇಳಿದ್ನಲ್ಲ, 2 ಫೇಸಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ. ಮೊದಲನೇ ಫೇಸ್ನ ಅನೌನ್ಸ್ ಮಾಡಿದರೆ 22ನೇ ತಾರೀಕು ಒಬ್ಬಿಯಸ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗಿತ್ತು. 2 ದಿನದ ಹಿಂದೆನೇ ಗೊತ್ತಾಗಿತ್ತು 22ನೇ ತಾರೀಕು ಪಕ್ಕ ಸ್ಟಾರ್ಟ್ ಆಗುತ್ತೆ ಅಂತ. ಅವತ್ತೇ ಸ್ಟಾರ್ಟ್ ಆಗ್ತಾ ಇದೆ. ಎಂಡ್ ಆಗ್ತಿರೋದು 26ನೇ ತಾರೀಕು ಮೇ, ಇದು ಕೂಡ ಗೊತ್ತಾಗಿದೆ. ಬಟ್ 7ನೇ ತಾರೀಕುವರೆಗೂ, ಮಾರ್ಚ್ 7ನೇ ತಾರೀಕುವರೆಗೂ ಸ್ಕೆಡ್ಯೂಲ್ನ ಬಿಟ್ಟಿದ್ದಾರೆ. ಸಾರಿ, ಏಪ್ರಿಲ್ 7ನೇ ತಾರೀಕುವರೆಗೂ ಸ್ಕೆಡ್ಯೂಲ್ನ ಬಿಟ್ಟಿದ್ದಾರೆ. ಇನ್ನು ಹಾಫ್ ಆಫ್ ದ ಸ್ಕೆಡ್ಯೂಲ್ ಕೂಡ ಇವರನ್ನ ಬಿಟ್ಟಿಲ್ಲ, ಹಾಫ್ಗಿಂತ ಕಡಿಮೆನೇ ಬಿಟ್ಟಿದ್ದಾರೆ. ಯಾಕಂದ್ರೆ ಎಲೆಕ್ಷನ್ಸ್ ಇರೋದ್ರಿಂದ ಒಟ್ಟಲ್ಲಿ ಇಂಡಿಯಾದಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಇದ್ರೂ ಕೂಡ ಇಂಡಿಯಾದಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಸ್ಕೆಡ್ಯೂಲ್ ಏನಿದೆ, ಮಿಕ್ಕಿರುವಂಥ ಸ್ಕೆಡ್ಯೂಲು, ಅದು ಎಲೆಕ್ಷನ್ ಡಿಕ್ಲೇರ್ ಆಗುತ್ತಲ್ಲ, ಅದ್ರ ಮೇಲೆ ವೆನ್ಯೂಸ್ಗಳನ್ನ ಡಿಸೈಡ್ ಮಾಡಬೇಕು ನಾವು ಅನ್ನೋ ಥರ ಸ್ವಲ್ಪ ಟೈಮ್ನ ತಗೊಂಡು ಬಿಟ್ಟಿದ್ದಾರೆ. ಎಲೆಕ್ಷನ್ ಯಾವಾಗ ಡಿಕ್ಲೇರ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಮಾರ್ಚ್ ಎಂಡಲ್ಲಿ ಆಗುವಂಥ ಸಾಧ್ಯತೆ ಇದೆ. ಅದೇ IPL ಸ್ಟಾರ್ಟ್ ಆದಮೇಲೆ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅವರು ಈ ಥರ ಸ್ಕೆಡ್ಯೂಲ್ನ ಬಿಟ್ಟಿದ್ದಾರೆ. ಮೊದಲನೇ ಮ್ಯಾಚು RCB ವರ್ಸಸ್ CSK. ರೀಸೆಂಟ್ ಅಪ್ಡೇಟ್ಸ್ಗಳು ಬಂದಿತ್ತು. CSK ಅಂತೂ ಪಕ್ಕ ಆಡ್ತದೆ, ಚೇಪಕಲ್ಲಿ ಇರುತ್ತೆ ಅಂತ ಗೊತ್ತಿತ್ತು ನಮಗೆ. ಚೆನ್ನೈಯಲ್ಲೇ ಆಗ್ತಿರೋದು ಫಸ್ಟ್ನೇ ಮ್ಯಾಚ್ ಅಂತ. ಬಟ್ ಇಲ್ಲಿ GT ಆಡುತ್ತಾ RCB ಆಡುತ್ತಾ ಅನ್ನೋ ಕನ್ಫ್ಯೂಷನ್ ಇತ್ತು. ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿದ್ದೆ ಇವತ್ತು ಬೆಳಗ್ಗೆ. ಏನು ಕೂರಿದ್ರು ಟೆಸ್ಟು RCB ವರ್ಸಸ್ CSK ಮೊದಲನೇ ಮ್ಯಾಚ್ ಅಂತ ಹೇಳ್ತಾ ಇದ್ದಾರೆ ಅಂತ. ಅದೇ ರೀತಿ ಆಗಿದೆ. ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಓಕೆ, RCB ವರ್ಸಸ್ CSK ಮೊದಲನೇ ಮ್ಯಾಚು ಇದಾಗಿದೆ. RCB ವರ್ಸಸ್ CSK ಮೊದಲನೇ ಮ್ಯಾಚು ಆಗಲಿ, ಇನಾಗರಲ್ ಮ್ಯಾಚು ಆಗಲಿ, ಜೊತೆಗೆ ಲಾಸ್ಟ್ ಮ್ಯಾಚು ಆಗಲಿ ಅಂತ ಎಲ್ಲ ಫ್ಯಾನ್ಸ್ಗಳಿಗೆ ಕೇಳ್ಕೊಂತ ಇರ್ತಾರೆ. ಅದ್ರಲ್ಲಿ RCB ಗೆಲ್ಲಿ ಅಂತಲೂ ಕೂಡ ಕೇಳ್ಕೊಂತ ಇರ್ತಾರೆ. ಓಕೆ, ನಾವು ಯಾವುದಾದ್ರು ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿದ್ದೀವಿ, ಫೈನಲ್ಸ್ ಇಮ್ಯಾಜಿನೇಷನ್ಗೆ ಆಲ್ರೆಡಿ. RCB ವರ್ಸಸ್ CSK ಇದಕ್ಕಿಂತ ಒಂದು ಇನಾಗರಲ್ ಮ್ಯಾಚ್ ಬೇಕಾಗಿರೋ. RCB ವರ್ಸಸ್ CSK ಆಡಿ ಸುಮಾರು ವರ್ಷ ಆಗಿತ್ತು ಆಲ್ರೆಡಿ. ಇನಾಗರಲ್ ಮ್ಯಾಚ್ನ ನನಗೆ ನೆನಪಿಲ್ಲ ಯಾವಾಗ ಆಡಿತ್ತು ಅಂತ. 18 19 ಆ ಟೈಮಲ್ಲಿ ಆಡಿತ್ತು ಅಂತ ಕಾಣಿಸುತ್ತೆ. ಅದಾದಮೇಲೆ ಸುಮಾರು ಗ್ಯಾಪ್ ಆದಮೇಲೆ RCB ವರ್ಸಸ್ ಇನಾಗರಲ್ ಮ್ಯಾಚ್ ಅಂತ ಬಂದ RCB ಜೊತೆಗೆ CSK ಬಂದರೆ ಅದು ಮಜಾ. ಬೇರೆ ಯಾವ್ದಾದ್ರು RCB ಜೊತೆಗೆ ಇನ್ನೊಂದು ಟೀಮ್ ಯಾವ್ದಾದ್ರು ಬಂತು ಅಂದರೆ ಅಷ್ಟೊಂದು ಮಜಾ ಇರೋದಿಲ್ಲ. CSK ಬಂತು ಅಂದರೆ ಮಜಾ. ಸೊ ನಮ್ಮ RCB ಇನಾಗರಲ್ ಮ್ಯಾಚ್ ಆಡ್ಬಿಟ್ಟು ಸಿಕ್ಕಾಪಟ್ಟೆ ವರ್ಷಗಳಾಗಿತ್ತು. CSK ಅವರೆಲ್ಲ ಆಡಿದ್ದಾರೆ ಬಿಡಿ ಇನಾಗರಲ್ ಮ್ಯಾಚ್. ಯಾವಾಗಲೂ ಬರೀ ಅವ್ರದ್ದು GT ಅದು ಇದೆಲ್ಲ ಇಟ್ಕೊಂಡು ಆಡೋರು. ಮುಂಬೈಯೂ ಆಡಿದ್ದಾರೆ ಬೇಜಾನ್ ಸಲ. ಬಟ್ ನಮ್ಮ RCB ಸುಮಾರು ವರ್ಷ ಆಗಿದೆ ಇನಾಗರಲ್ ಮ್ಯಾಚ್ನ ಆಗ್ಬಿಟ್ಟು. ಆ ಒಂದು ಸೆಲೆಬ್ರೇಷನ್, ಆ ಒಂದು ವೈಬ್ಸ್ ಇರುತ್ತಲ್ಲ, ಅದೆಲ್ಲ ನಮ್ಮ RCB ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಚೇಪಕಲ್ಲಿ ಮೊದಲನೇ ಮ್ಯಾಚ್ ಆಯಿತು ಅಂದರೆ 2ನೇ ಮ್ಯಾಚ್ ನಡೀತಾ ಇದೆ 23ನೇ ತಾರೀಕು. ಪಂಜಾಬ್ ವರ್ಸಸ್ DC. ಮೊಹಾಲಿಲಿ ಆಡ್ತಾ ಇದ್ದಾರೆ DCದು ಸ್ವಲ್ಪ ಸ್ಟೇಡಿಯಮಲ್ಲಿ ವೆನ್ಯೂ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದರಿಂದ ಅವರು ಮೊಹಾಲಿಲಿ ಆಡ್ತಾ ಇದ್ದಾರೆ. ಫಸ್ಟ್ ಸೈಡ್ ಮ್ಯಾಚ್ ಅವರು ಬೇರೆ ಸ್ಟೇಟಲ್ಲೇ ಆಡ್ತಾರೆ. KKR ವರ್ಸಸ್ SRH ನಡೀತದೆ. ಏನು ಒಬ್ಬರದ್ದು ಹೇಳ್ಬೇಕಾ, ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡ್ಕೊಬಿಡಿ. RR ವರ್ಸಸ್ ಟೋಟಲ್ ಆಗಿ 4 ಡಬಲ್ ಹೆಡರ್ ಇದೆ ಈ ಒಂದು ಸ್ಪ್ಯಾನಲ್ಲಿ. ಅಂದರೆ ವೀಕೆಂಡ್ ಬರುತ್ತಲ್ಲ ಆ ಟೈಮಲ್ಲಿ. ಸೊ ಟೋಟಲ್ ಆಗಿ ನಮ್ಮ RCB ಇಲ್ಲಿ 5 ಮ್ಯಾಚ್ ಆಡುತ್ತೆ. CSK ವರ್ಸಸ್ RCB 22ನೇ ತಾರೀಕು 7 ಗಂಟೆದಾಯಿತು ಅಂತಂದರೆ, ನೆಕ್ಸ್ಟ್ ನಮ್ಮ RCB ಆಡೋದು 25ನೇ ತಾರೀಕು ಮಾರ್ಚು. ಅದು ಕೂಡ ಬೆಂಗಳೂರಲ್ಲಿ 6:30 ಅಂದರೆ 7:30 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಮ್ಯಾಚ್ ಇರೋದು RCB ವರ್ಸಸ್ KKR. ಅದು ಕೂಡ ಬೆಂಗಳೂರಲ್ಲಿ 6:30 ನಡೀತಾ ಇದೆ. ಅದಾದಮೇಲೆ ನೆಕ್ಸ್ಟು ನಮ್ಮ RCB ಆಡ್ತಾ ಇದೆ LSG ಜೊತೆಗೆ. ಅದು ಕೂಡ ಬೆಂಗಳೂರಲ್ಲಿ. ಎಲ್ಲ ಬೆಂಗಳೂರಲ್ಲೇ ಇಟ್ಬಿಟ್ಟಿರೋ ಸ್ಟಾರ್ಟಿಂಗ್ ಎಲ್ಲ ಮ್ಯಾಚಸ್ಗಳು. ಆಮೇಲೆ RR ಮೇಲೆ ನಮ್ಮ RCB ಆಡ್ತಿದ್ದು ಜೈಪುರಲ್ಲಿ. ಟೋಟಲ್ ಆಗಿ ಈ ಒಂದು ಇದನ್ನ ನೋಡ್ತಂದ್ರೆ, ಸ್ಕೆಡ್ಯೂಲ್ ನೋಡ್ತಂದ್ರೆ, ನಮ್ಮ RCB ಇರೋಂಥ 5 ಮ್ಯಾಚಲ್ಲಿ 3 ಮ್ಯಾಚ್ ನಮ್ಮ ಬೆಂಗಳೂರಲ್ಲೇ ಆಡ್ತಾ ಇದೆ. ಒಟ್ಟಿನಲ್ಲಿ ಮಗ ನಾವಂತೂ ವೆಯ್ಟ್ ಮಾಡ್ತಿದ್ದೀವಿ. ಚೇಪಕಲ್ಲಿ ಚೆನ್ನೈಗೆ ಮೊದಲನೇ ಮ್ಯಾಚಲ್ಲೇ ಆಫ್ ಇಡ್ಲಿ ನಮ್ಮ RCB ಅಂತ. ನೋಡೋಣ ಅದು ಏನಾಗುತ್ತೆ ಅಂತ. ನಿಮಗೆ ಏನು ಅನಿಸ್ತು RCB ವರ್ಸಸ್ CSK ಇನಾಗರಲ್ ಮ್ಯಾಚ್? ಇದು ಆ್ಯಕ್ಚುಲಿ ಒಂದು ತಿಂಗಳಿಂದಲೇ ಅಪ್ಡೇಟ್ ಬಂತು RCB ವರ್ಸಸ್ CSK ಅಂತ. ಬಟ್ ಲಾಸ್ಟ್ ಇಯರ್ ಫೈನಲಿಸ್ಟ್ ಆದಂಥ CSK ವರ್ಸಸ್ GT ಇರಬಹುದು ಅಂತ ಒಂದು ಅಪ್ಡೇಟು ಕೂಡ ಬಂದಿತ್ತು. ಯಾಕಂದರೆ ಯೂಶಲಿ ಅದೇ ಥರನೇ ಓಪನ್ ಮಾಡೋದು. ಲಾಸ್ಟ್ ಇಯರ್ ಫೈನಲಿಸ್ಟ್ ಇರ್ತಾರೋ ಅವ್ರ ಜೊತೆಗೆ ಸುಮಾರು ಸಲ ಓಪನ್ ಮಾಡಿದ್ದಾರೆ. ಬಟ್ ಈ ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ RCB ವರ್ಸಸ್ CSKನೇ ಇರಲಿ ಅಂತ. ಯಾಕಂದರೆ RCB ಬೇಜಾನ್ ಸಲ ಆಗೋಗ್ಬಿಟ್ಟಿದೆ. RCBದು ಸುಮಾರು ವರ್ಷ ಆಗೋಗ್ಬಿಟ್ಟಿದೆ ಇನಾಗರಲ್ ಮ್ಯಾಚ್ನ ಇಟ್ಬಿಟ್ಟು. ಅದಕ್ಕೋಸ್ಕರ RCBದು ಅಂತ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನೋಡೋಣ ಹೆಂಗೆ ಕ್ಯಾರಿ ಮಾಡ್ತಾರೆ ಮೊದಲನೇ ಮ್ಯಾಚಲ್ಲಿ ಅಂತ. ನಿಮಗೆ ಸ್ಕೆಡ್ಯೂಲ್ ಏನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಜಸ್ಟ್ 7ನೇ ತಾರೀಕುವರೆಗೂ ಬಿಟ್ಟಿದ್ದಾರೆ, ಅರ್ಧ ಸ್ಕೆಡ್ಯೂಲ್ ಕೂಡ ಬಿಟ್ಟಿಲ್ಲ. ಇನ್ನು ಸೆಕೆಂಡ್ ಹಾಫು ಅದೇ ಎಲೆಕ್ಷನ್ಸ್ ಅದು ಇದೆಲ್ಲ ನೋಡಿಕೊಂಡು ವೆನ್ಯೂಸ್ಗಳನ್ನು ಕೂಡ ನೋಡಿಕೊಂಡು ಬಿಡ್ತಾರೆ ಅಂತ ಕಾಣಿಸುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.